ಹೊಸ ವರ್ಷದ ಹೊಸ್ತಿಲಲ್ಲೇ ಭೀಕರ ಅಪಘಾತವೊಂದು ಸಂಭವಿಸಿದೆ. ಬೈಕ್ಗೆ ಡಿಕ್ಕಿ ಹೊಡೆದಿದೆ ಕಾರು. ಘಟನೆಯಲ್ಲಿ ಮಹಿಳೆ ಮೃತಪಟ್ಟಿದ್ದಾರೆ. ಬೈಕ್ ಹಿಂಬದಿ ಕೂತಿದ್ದ 29 ವರ್ಷದ ಅಶ್ವಿನಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಭೀಕರ ಅಪಘಾತ ಸಂಭವಿಸಿದೆ. ಕಾರೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಬೈಕ್ ಹಿಂಬದಿ ಕೂತಿದ್ದ 29 ವರ್ಷದ ಅಶ್ವಿನಿ ಅನ್ನೋರು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಪತಿ ರಮೇಶ್ ಹಾಗೂ 1 ವರ್ಷದ ಮಗ ಯುವನ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕುದೂರು ಠಾಣಾ ವ್ಯಾಪ್ತಿಯ ಲಕ್ಕೇನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮತ್ತೊಂದು 7 ವರ್ಷದ ಮಗು ಶಾನ್ವಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಹೊಸ ವರ್ಷದ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಕುಣಿಗಲ್ನಿಂದ ನೆಲಮಂಗದ ಕಡೆಗೆ ಬರ್ತಾ ಇತ್ತು ಕಾರು. 3 ಪಲ್ಟಿ ಹೊಡೆದು ಎದುರಿಗೆ ಬರ್ತಾ ಇದ್ದಂಥ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ನೆಲಮಂಗಲದ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಕಾರು ಯಾವ ಪರಿಪ್ರಮಾಣದಲ್ಲಿ ನುಜ್ಜುಗುಜ್ಜಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ 3 ಪಲ್ಟಿ ಹೊಡೆದಿದೆ ಅಂತೆ. 3 ಪಲ್ಟಿ ಹೊಡೆದು ಎದುರುಗಡೆ ಬರ್ತಾ ಇದ್ದಂತಹ ಬೈಕಿಗೆ ಡಿಕ್ಕಿ ಹೊಡೆದಿದೆ. 3 ಪಲ್ಟಿ ಹೊಡೆದು ಎದುರಿಗೆ ಬರ್ತಾ ಇದ್ದಂತಹ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಕುಣಿಗಲ್ನಿಂದ ನೆಲಮಂಗಲದ ಕಡೆ ಕಾರು ಬರ್ತಾ ಇತ್ತು. ಇದೀಗ ಘಟನೆಯಲ್ಲಿ 29 ವರ್ಷದ ಅಶ್ವಿನಿ ಮೃತಪಟ್ಟಿರೋದು ನೋಡಿ. ಸಂಪೂರ್ಣವಾಗಿ ಕಾರು ಹೇಗಾಗಿದೆ ಅನ್ನೋದನ್ನು 1 ವರ್ಷದ ಯುವನ್ ಅಂತ ಮಗ, ಅವ್ರಿಗೂ ಕೂಡ ಗಂಭೀರವಾದಂಥ ಗಾಯ ಆಗಿದೆ. ಇವರ ಪತಿ ರಮೇಶ್ ಅಂತ, ಅವ್ರಿಗೂ ಕೂಡ ಗಂಭೀರವಾದಂತಹ ಗಾಯ ಆಗಿದೆ. 7 ವರ್ಷದ ಶಾನ್ವಿ ಎನ್ನುವಂಥ ಮಗುವಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. 3 ಪಲ್ಟಿ ಹೊಡೆದಿದೆ ಅಂತ ಹೇಳಿದರೆ ನಿಜಕ್ಕೂ ಆ ಭೀಕರತೆಯನ್ನು ಅರ್ಥ ಮಾಡ್ಕೊಳ್ಬೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ನೆಲಮಂಗಲ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಹೇಗಾಯ್ತು ಇದು ಘಟನೆ? ಕಾರ್ ಪಲ್ಟಿ ಹೊಡೆಯೋದಕ್ಕೆ ಕಾರಣ ಏನು ಹೇಳ್ತಾರಲ್ಲಿ? ಎಸ್ ಪ್ರವೀಣ್, ಏನು ನಿನ್ನೆ ರಾತ್ರಿ ಈ ಹೊಸ ವರ್ಷದ ಆಚರಣೆನ ಮುಗಿಸ್ಕೊಂಡು ತನ್ನ ಮನೆಗೆ ತೆರಳುತ್ತಾ ಇದ್ದ ಕುಟುಂಬ ಬೈಕ್ ನಲ್ಲಿ ತೆರಳುತ್ತಾ ಇರ್ತದೆ. ನೆಲಮಂಗಲ ಬಳಿಯ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಲಕ್ಕೇನಹಳ್ಳಿ ಎಂಬಲ್ಲಿ ಮನೆಗೆ ತೆರಳುತ್ತಿದ್ದ ಕುಟುಂಬಕ್ಕೆ ಆಪೋಸಿಟ್ ದಾರಿಯಲ್ಲಿ ಬಂದಂತಹ ಒಂದು ಕಾರು ಏನೊಂದು ವೇಗವಾಗಿ ಬರ್ತಾ ಇರುತ್ತೆ. ಇದ್ದಕ್ಕಿದ್ದಂತೆ 3 ಪಲ್ಟಿ ಹೊಡೆದು ಸೀದಾ ಬೈಕ್ಗೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಆ ಡಿಕ್ಕಿ ಹೊಡೆದ ಗಂಭೀರತೆಗೆ ಏನೊಂದು ಬೈಕಿನ ಹಿಂಬದಿ ಕುಳಿತಿದ್ದ ಪತ್ನಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಪತಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಜೊತೆಗೆ 2 ಮಕ್ಕಳಿರ್ತಾರೆ. 1 ವರ್ಷದ ಗಂಡು ಮಗುಗೂ ಕೂಡ ಹೆಚ್ಚಿನ ಗಂಭೀರ ಗಾಯವಾಗಿದ್ದು ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ಪವಾಡ ಸದೃಶದಂತೆ ಏನೊಂದು ಹೆಣ್ಣು ಮಗು ಇರುತ್ತೆ, 7 ವರ್ಷದ ಹೆಣ್ಣು ಮಗು, ಯಾವುದೇ ತೊಂದರೆಯಾಗದಂತೆ ಅಪಘಾತದಿಂದ ಪಾರಾಗಿದೆ. ಸದ್ಯ ಮೂಲಗಳ ಪ್ರಕಾರ ಏನೊಂದು ಕಾರು ಚಲಾಯಿಸುತ್ತಿದ್ದ 3 ಹುಡುಗರು ಈ ಕುಡಿದು ಕಾರನ್ನ ಚಲಾಯಿಸ್ತಾ ಇರ್ತಾರೆ. ರಾತ್ರಿ ಒಂದು ಹೊಸ ವರ್ಷದ ಸಂಭ್ರಮಾಚರಣೆ ಪಾರ್ಟಿ ಮುಗಿಸ್ಕೊಂಡು ವಾಪಸ್ ಆಗ್ತಿದ್ದ ವೇಳೆ ಈ ಕುಡಿದ ನಶೆಯಲ್ಲಿ ಅಪಘಾತ ಮಾಡಿದ್ದಾರೆ ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ. ಸದ್ಯ ಆ 3ರಲ್ಲಿ ಓರ್ವ ಎಸ್ಕೇಪ್ ಆಗಿದ್ದು 2 ಕಾರು ಚಾಲಕರನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಪೊಲೀಸರು ಕಾರನ್ನ ವಶಕ್ಕೆ ಪಡೆದು ಈ ಅಪಘಾತಕ್ಕೆ ಈಡಾದ 2 ಕಡೆಯವರ ಸ್ಟೇಟ್ಮೆಂಟ್ ಅನ್ನ ಪಡೆದು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ನಡೆಸಿದ್ದಾರೆ. ಪ್ರವೀಣ್. ಓಕೆ ಕಾರ್ತಿಕ್, ಥ್ಯಾಂಕ್ ಯು ಎಲ್ಲ ಡೀಟೇಲ್ಸ್ಗೆ.